ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಕಳೆದ 32-34 ವರ್ಷಗಳಿಂದ ಒಂದು ಒಳ ಮೀಸಲಾತಿ ಹೋರಾಟ ನಡೀತಾ ಇದೆ. ಆ ಒಳ ಮೀಸಲಾತಿಯನ್ನ ಏನು ರಾಜ್ಯ ಸರ್ಕಾರವು ಕೂಡ ಮಾಡ್ತೀವಿ ಅಂತ ಒಪ್ಕೊಂಡಿತ್ತು. ಆದ್ರೆ ನಿರಂತರವಾಗಿ ಅದನ್ನ ಒಂದಲ್ಲ ಒಂದು ಕಾರಣ ಕೊಟ್ಟು ವಿಳಂಬ ಮಾಡ್ತಾ ಇದ್ರು. ಮತ್ತೆ ಇವತ್ತು ಒಂದು ಕ್ಯಾಬಿನೆಟ್ ಇತ್ತು, ಆದ್ರೆ ಅದನ್ನ 27ಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದ್ರೆ ಇವತ್ತು ನಾವು ಏನು ರಾಜ್ಯ ಸರ್ಕಾರ ನೀವು ಒಳ ಮೀಸಲಾತಿಯನ್ನ ಮಾಡ್ಲೇಬೇಕು, ಯಾಕಂದ್ರೆ ಇದು ಕೇವಲ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ, ಇದು 101 ಜಾತಿಗಳಿಗೂ ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಬರುವಂತ 101 ಜಾತಿಗಳಿಗೂ ಸಂಬಂಧಪಟ್ಟಿದ್ದು. 101 ಜಾತಿಗಳಿಗೂ ಅವರವರ ಶೈಕ್ಷಣಿಕ ಮತ್ತು ಅವರ ಆರ್ಥಿಕ ಪರಿಸ್ಥಿತಿಗಳ ಆಧಾರದ ಮೇಲೆ ಎಲ್ರಿಗೂ ಅವಕಾಶ ಸಿಗಬೇಕು, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವಕಾಶ ಸಿಗ್ಬೇಕು ಅಂತ ಹೇಳಿ ಇದು 32 ವರ್ಷ ನಡೆದಂತ ಹೋರಾಟ. ಹಾಗಾಗಿ ಇವತ್ತು ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಹೇರಲಿಕ್ಕೆ ನೀವು ಮಾಡಲಿಲ್ಲ ಅಂದ್ರೆ ಬಿಡೋದಿಲ್ಲ ಅಂತ ಹೇಳಿದ್ರು ಈ ರಾಜ್ಯಾದ್ಯಂತ ಇಲ್ಲೊಂದು ದೊಡ್ಡ ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ರಾಜ್ಯ ಸರ್ಕಾರ ಏನು ಹೊಸ ನೇಮಕಾತಿಯನ್ನ ಮಾಡ್ಲಿಕ್ಕೆ ಹೊಂಟಿದೆ, ಆ ನೇಮಕಾತಿಯಲ್ಲೂ ಕೂಡ ಒಳ ಮೀಸಲಾತಿಯನ್ನ ಒಳಪಡಿಸೇ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡುವಂತ ಒಂದು ಕಾರ್ಯಕ್ರಮ ಇದು. ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಒಳ ಮೀಸಲಾತಿ ಜಾರಿ ಮಾಡದೇ ಇದ್ರೆ ಮತ್ತು ಈ ನೇಮಕ ಆಗ್ತಕ್ಕಂಥ ಹುದ್ದೆಗಳಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸ್ತಾ ಇದ್ರೆ ಮುಂದೆ ಬರುವ ಚುನಾವಣೆಗಳಲ್ಲಿ ಖಂಡಿತವಾಗ್ಲೂ ಕೂಡ ಅವರು ಅದನ್ನ ಏನು ಸಮುದಾಯದ ಒಂದು ಸಿಟ್ಟನ್ನ ಎದುರಿಸಬೇಕಾಗ್ತದೆ. ಅದು ರಾಜಕೀಯವಾಗಿ ಅವರ ಪ್ರಭಾವ ಬೀರುವಂತದ್ದು ಖಂಡಿತವಾಗಿ ಆಗ್ತದೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಒಳ ಮೀಸಲಾತಿ ಒತ್ತಾಯ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದೆ. ಈಗ 2.5 ಲಕ್ಷ ಸರ್ಕಾರಿ ಹುದ್ದೆಗಳು 56,000 ಮಾಡೋದಕ್ಕೆ ಹಳೆ ಪದ್ಧತಿನಲ್ಲಿ 56,000 ಇಲ್ಲ, ಒಂದು ಮಾಧವಪ್ಪನಿಗೆ ಅದಾಕೋ ಅರ್ಥ ಆಗ್ತಿಲ್ಲ ಅನ್ಸುತ್ತೆ, ಅವ್ರಿಗೆ ತಲೆ ಕೆಟ್ಟಿರ್ಬೇಕು ಅವ್ರಿಗೆ. ಒಂದು ಏನಾಗುತ್ತಂದ್ರೆ ಇವತ್ತೇನು ಅವ್ರು ಅನ್ಕೊಂಡಿರ್ಬೋದು ಹೀಗ್ ಮಾಡೋದ್ರಿಂದ ಯಾವ್ದೋ ಒಂದು ಸಮುದಾಯಕ್ಕೆ ಮಾತ್ರ ತೊಂದರೆ ಆಗುತ್ತೆ ಅಂತ. ಬಟ್ ಅವ್ರೇನಾದ್ರೂ ನಿಜವಾಗ್ಲೂ ಕೂಡ ಅವರು ಗೊತ್ತಿಲ್ಲ ಅವ್ರಿಗೆ, ರಾಜಕಾರಣಿ ಅವರು ಅಟ್ಲೀಸ್ಟ್ ಅವ್ರ ಜೊತೆಯಲ್ಲಿರುವಂತಹ ಒಂದಿಷ್ಟು IAS ಅಧಿಕಾರಿಗಳನ್ನ, ಬಹಳ ಮುಖ್ಯವಾಗಿ ಸೋಷಿಯಲ್ ವೆಲ್ಫೇರ್ ಅವರ ಕಂಟ್ರೋಲ್ ಇರೋದ್ರಿಂದ ಒಬ್ಬ ಕಮಿಷನರ್ನ ಅಥವಾ ಸೆಕ್ರೆಟರಿನ ಕರೆಸ್ಕೊಂಡು ಮುಂದೆ ನಡೆಯುವಂತ ಎಲ್ಲಾ ನೇಮಕಾತಿಗಳನ್ನ ತೆಗೆಸು ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಇಲ್ಲಿ ನೀವು ಮಾಡೋದ್ರಿಂದ ಎಡಕ್ಕೂ ಸಿಗಲ್ಲ ಬಲಕ್ಕೂ ಸಿಗಲ್ಲ, ಇಬ್ಬರಿಗೂ ಮೋಸ ಆಗ್ತದೆ, ಮಧ್ಯದಲ್ಲಿ 300 ಲಾಭ ಮಾಡ್ಕೊತಾರೆ. ಹಾಗಾಗಿ ಬಹುಶಃ ಅವ್ರಿಗೆ ನನ್ನಂತೆ ಅಂಕಿಅಂಶ ಬಂದು ನೋಡಿಲ್ಲ ಅನ್ಸುತ್ತೆ ಅವರು. ಹಾಗಾಗಿ ಅವ್ರ ಸುತ್ತಲೂ ಇರ್ತಕ್ಕಂಥ ಅವ್ರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕೇವಲ ಯಾವುದೋ ಮಾದಿಗ ಸಮುದಾಯಕ್ಕೂ ಮಾತ್ರ ಅನುಕೂಲ ಆಗುತ್ತೆ ಅನ್ನೋ ರೀತಿ ಅವ್ರು ಬಿಂಬಿಸ್ತಾ ಇದ್ದಾರೆ. ಅಲ್ಲ, ಇದು ಎಲ್ರಿಗೂ ಎಲ್ಲಾ 101 ಜಾತಿಗಳ ಅನುಕೂಲ ಆಗ್ತದೆ. ಹಾಗಾಗಿ ಸ್ವಲ್ಪ ತಲೆನೂ ಕೂಡ ಉಪಯೋಗಿಸ್ಬೇಕು ಅಂತ ಅನ್ಸುತ್ತೆ ನನಗೆ. ಖಂಡಿತ, ಯಾಕಂದ್ರೆ ನೋಡಿ ಕೋರ್ಟ್ಗೂ ಕೂಡ ಅಷ್ಟೇ. ಅವರು ಉದಾಹರಣೆಗೆ ಏನು 17% ಮೀಸಲಾತಿ ಇದೆ, 2% ಎಕ್ಸ್ಟ್ರಾ, ಅದನ್ನೂ ಅಷ್ಟೇ ಕೋರ್ಟ್ ಕ್ಲಾರಿಫೈ ಅಂತ ಇದೆ, ಅವರು ಕ್ಲಿಯರ್ ಆಗಿ ಕೊಡ್ಬೋದಾಗಿತ್ತು. ಯಾಕಂದ್ರೆ ಕಾನೂನು ಇರೋದು ಸುಪ್ರೀಂ ಕೋರ್ಟ್ ಕೂಡ ಅನೇಕ ಜಡ್ಜ್ಮೆಂಟ್ಗಳು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನೀವೇನಾದ್ರೂ ಮೀಸಲಾತಿ 50% ದಾಟಿದ್ರೆ, ಮೀಸಲಾತಿ 50% ದಾಟಿದ್ರೆ ನೀವು ಕಡಿಮೆ ಮಾಡಬೇಕು ಆ ಮೀಸಲಾತಿ ಅನ್ನೋಂಥ ಪ್ರಶ್ನೆ ಬಂದಾಗ ಯಾವುದೇ ಕಾರಣಕ್ಕೂ SC/ST ಮಾಡೋ ಅವಶ್ಯಕತೆ ಇಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ ಬರ್ತದಲ್ಲ, ಅದರಲ್ಲೇ ನೋಡ್ಕೊಂಡು ಅವ್ರಿಗೆ ಕಡಿಮೆ ಮಾಡ್ಬೋದು. ನೀವು ಶೆಡ್ಯೂಲ್ ಕಾಸ್ಟ್ ಅವ್ರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕಂತ ತೀರ್ಪುಗಳಿದಾವೆ ಮತ್ತು ಕಾನೂನು ಇದೆ. ಹಾಗಾಗಿ ಅದನ್ನ ಹೇಳೋದ್ಬಿಟ್ಟು ಅವರು ಕೋರ್ಟ್ಗೂ ಕೂಡ ಮರಮ್ಯಾಚುವಂತ ಕೋರ್ಟ್ ಕೆಲಸ ಮಾಡ್ತಾ ಇದಾರೆ. ಕೋರ್ಟ್ಗಳನ್ನು ಕಡಿಮೆ ಕೊಟ್ಟರೆ ಸಾಕು, ಯಾಕಂದ್ರೆ ಜಾಸ್ತಿ ಆಯ್ತಾ ಆಯ್ತು 2% ಕಡಿಮೆ ಮಾಡ್ಬೇಕು. ಯಾರು ಕಡಿಮೆ ಮಾಡ್ಬೇಕು? SC ಕಡಿಮೆ ಮಾಡ್ಬೇಕಾಗಿರೋದು, ಕಡಿಮೆ ಮಾಡ್ಬೇಕಾಗಿರೋದು ಬ್ಯಾಕ್ವರ್ಡ್ ಕ್ಲಾಸ್ ಅಷ್ಟು. ನೀವು OBC ಬರುವಂತ ಲಿಸ್ಟ್ ಅಲ್ಲಿ EWS ಇದೆ, ಅವ್ರಿಗೂ ಮೋಸ ಏನಾಗಲ್ಲ. ನೀವು ಅದನ್ನ ತೆಗೆದ್ರೆ ಅವರು EWS ಕ್ಲೇಮ್ ಮಾಡ್ಕೋಬಹುದು, ಅವರು 10% EWS ಇದೆ ಮಾಡ್ಕೋಬಹುದು. ಇದೆಲ್ಲವೂ ಕೂಡ ಕೋರ್ಟ್ಗೆ ಮಾಡ್ಬೋದು ಅವರು, ಅದ್ರ ಮನವರಿಕೆ ಮಾಡ್ತಾ ಇಲ್ಲ. ನನ್ಗನ್ಸುತ್ತೆ ಕಾಂಗ್ರೆಸ್ ಸರ್ಕಾರ ಈ ಎಡಬಲ ಎರಡು ಕಮ್ಯುನಿಟಿಗಳ ನಡುವೆ ಬೆಂಕಿ ಹಚ್ಚ ಕೆಲಸ ಮಾಡ್ತಾ ಇದ್ದಾರೆ ರಾಜಕೀಯ ಲಾಭಕ್ಕೆ. ಇದು ಮಾಧವಪ್ಪನವರು ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಇರ್ತಕ್ಕಂಥ ಎಲ್ಲ దళిత శాసకులు అర్థం చేసుకోಬೇಕು. అయితే మీ అన్నగా చెప్తున్నా, మీ అన్నగా మీ బిడ్డగా చెప్తున్నా, కాంగ్రెస్ ద్రోహం చేస్తుందంటే నేనేం రాహుల్ గాంధీకి వ్యతిరేకంగా మాట్లాడతలేను, నేనేం సోనియా గాంధీకి వ్యతిరేకంగా మాట్లాడతలేను. ఎందుకంటే సూత్ర రీత్యా కాంగ్రెస్ పార్టీ నాయకత్వం కూడా వర్గీకరణకు అనుకూలమనే మాట్లాడుతుంది. పైన మేము వర్గీకరణ వ్యతిరేకం కాదు అనుకూలమే అంటారు, మేము వర్గీకరణ వ్యతిరేకం కాదు అనుకూలమే అంటారు. అట్లనే ఇక్కడ సిద్ధరామయ్యకు నేను వ్యతిరేకమా కాదు, వర్గీకరణకు అనుకూలమే అంటాడు, నేను వ్యతిరేకంగా మాట్లాడాను. కానీ వర్గీకరణకు అనుకూలంగా కాంగ్రెస్ పార్టీ ఉన్నదన్నప్పుడు, వర్గీకరణంగా కాంగ్రెస్ ప్రభుత్వం ఇక్కడ ఉన్నదన్నప్పుడు మరి అడ్డం పడేటోళ్ళు ఎవరిగా?